ಅಪರೂಪದ ಕಾಯಿಲೆಯಿಂದ ಬಳಲುತ್ತಿರುವ ಟಾಲಿವುಡ್ ನಟಿ ಲೈಲಾ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. 2022ರಲ್ಲಿ ಕಾರ್ತಿ ಅವರ ಸರ್ದಾರ್ ಚಿತ್ರದ ಮೂಲಕ ಮತ್ತೆ ಚಿತ್ರರಂಗಕ್ಕೆ ರೀ ಎಂಟ್ರಿ ನೀಡಿದ ಈ ನಟಿ ಕಳೆದ ವರ್ಷ ವಿಜಯ್ ಅವರ ದಿ ಗೋಟ್ ಚಿತ್ರದಲ್ಲಿನ ತನ್ನ ಅಭಿನಯದ ಮೂಲಕ ಮಿಂಚಿದ್ರು. ಇತ್ತೀಚೆಗೆ ಬಿಡುಗಡೆಯಾದ ಆದಿ ಪಿನಿಸೆಟ್ಟಿ ಅವರ ಶಬ್ದಂ ಚಿತ್ರದಲ್ಲೂ ಲೈಲಾ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರವು ಪ್ರಸ್ತುತ ಉತ್ತಮ ವಿಮರ್ಶೆಗಳನ್ನು ಪಡಿತಾ ಇದೆ. ಲೈಲಾ ಪಾತ್ರಕ್ಕೂ ಪ್ರಶಂಸೆ ವ್ಯಕ್ತವಾಗ್ತಿದೆ. ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ನಟಿ ತನ್ನ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದ ಬಗ್ಗೆ ಅನೇಕ ಆಸಕ್ತಿದಾಯಕ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ತನ್ನ ವಿಚಿತ್ರ ಆರೋಗ್ಯ ಸಮಸ್ಯೆಯ ಬಗ್ಗೆ ಹೇಳುವ ಮೂಲಕ ಎಲ್ಲರನ್ನ ಅಚ್ಚರಿಗೊಳಿಸಿದ್ದಾರೆ. ಅದೇನೆಂದರೆ, ವಿಕ್ರಮ್ ಶಿವಪುತ್ರುಡು ಶೂಟಿಂಗ್ನ ಸ್ಪಾಟ್ನಲ್ಲಿ 1 ನಿಮಿಷವೂ ನಗದೇ ಇರಲು ಲೈಲಾಗೆ ಚಾಲೆಂಜ್ ಮಾಡಿದ್ರಂತೆ. ಆದರೆ ಲೈಲಾ 30 ಸೆಕೆಂಡ್ಗಳಲ್ಲೇ ಅಳಲು ಶುರು ಮಾಡಿದ್ರಂತೆ. ಇದರಿಂದ ಆಕೆ ಶೂಟಿಂಗ್ಗಾಗಿ ಹಾಕಿಕೊಂಡಿದ್ದ ಮೇಕಪ್ ಎಲ್ಲ ಕರಗಿ ಹೋಯ್ತಂತೆ. ಇದಕ್ಕೆ ಕಾರಣ ಲೈಲಾ ನಗದೇ ಇರೋದು. ಆಕೆ ನಗ್ತಿದ್ರೆ ಚೆನ್ನಾಗಿರ್ತಾರೆ, ನಗೋದನ್ನು ನಿಲ್ಲಿಸಿದ್ರೆ ತಕ್ಷಣವೇ ಆಟೋಮೆಟಿಕ್ ಆಗಿ ಕಣ್ಣಿನಿಂದ ನೀರು ಬರ್ತದೆಯಂತೆ. ಅಂದರೆ ಆಕೆ ತನ್ನನ್ನು ತಾನು ಅರಿಯದೆಯೇ ಅಳುತ್ತಾಳಂತೆ. ಅಂತಹ ವಿಚಿತ್ರ ಸಮಸ್ಯೆ ಲೈಲಾಗೆ ಇದೆಯಂತೆ. ಇದು ಕೇಳಿ ಈಗ ಅಭಿಮಾನಿಗಳು ಶಾಕ್ ಆಗ್ತಿದ್ದಾರೆ. ಚಲನಚಿತ್ರಗಳ ಹೊರತಾಗಿ ಲೈಲಾ 2006ರಲ್ಲಿ ಮೆಹದಿ ಎಂಬ ವಿದೇಶಿ ಉದ್ಯಮಿಯನ್ನ ವಿವಾಹವಾದ್ರು. ಮದುವೆಯಾಗುವ ಮೊದಲು ಇಬ್ಬರು 8 ವರ್ಷಗಳ ಕಾಲ ಡೇಟಿಂಗ್ ಮಾಡಿದ್ರು. ಈ ದಂಪತಿಗೆ ಪ್ರಸ್ತುತ 2 ಗಂಡು ಮಕ್ಕಳಿದ್ದಾರೆ. ತಮಿಳು ಚಿತ್ರಗಳಲ್ಲಿ ನಟಿಸಲು ಲೈಲಾ ಪ್ರಮುಖ ನಿರ್ದೇಶಕರಿಂದ ಆಫರ್ಗಳನ್ನು ಸ್ವೀಕರಿಸಲು ಪ್ರಾರಂಭಿಸಿದ್ರು ಮತ್ತು KS ರವಿಕುಮಾರ್ ಮತ್ತು ಪವಿತ್ರನವರ ಧರ್ಮಚಕ್ರಂ ಮತ್ತು ಕಾದಲ್ಪಲ್ಲಿ ಮುಂತಾದ ಚಿತ್ರಗಳನ್ನು ಮಾಡಿದ್ರು. ಖ್ಯಾತ ನಟ ಆದಿ ಪಿನಿಶೆಟ್ಟಿ ನಾಯಕನಾಗಿ ಕನ್ನಡದ ತಂದೆಗೆ ತಕ್ಕ ಮಗ, ರಾಮಕೃಷ್ಣ, ದೇವರ ಮಗ ಸೇರಿದಂತೆ ಹಲವು ಭಾಷೆಗಳಲ್ಲಿ ನಟಿಸಿರುವ ಜನಪ್ರಿಯ ನಟಿ ಲೈಲಾ ಅಭಿನಯದ ಹಾರರ್ ಸೈನ್ಸ್ ಫಿಕ್ಷನ್ ಪ್ಯಾನ್ ಇಂಡಿಯಾ ಚಿತ್ರ ಶಬ್ದಂ, ತಂದೆಗೆ ತಕ್ಕ ಮಗ 2006ರಲ್ಲಿ ಬಿಡುಗಡೆಯಾದ ಭಾರತೀಯ ಕನ್ನಡ ಭಾಷೆಯ ಆಕ್ಷನ್ ನಾಟಕ ಚಿತ್ರವಾಗಿದ್ದು, ಇದನ್ನು S. ಮಹೇಂದರ್ ನಿರ್ದೇಶಿಸಿದ್ದಾರೆ. R. ಪವನ್ ಕುಮಾರ್ ನಿರ್ಮಿಸಿದ್ದಾರೆ. ಈ ಚಿತ್ರದಲ್ಲಿ ಅಂಬರೀಷ್ ಮತ್ತು ಉಪೇಂದ್ರ ಜೊತೆಗೆ ಲೈಲಾ, ಸಾಕ್ಷಿ ಶಿವಾನಂದ್ ಮತ್ತು ಆಶೀಶ್ ವಿದ್ಯಾರ್ಥಿ ಇತರ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಈ ಚಿತ್ರಕ್ಕೆ S. A. ರಾಜ್ಕುಮಾರ್ ಸಂಗೀತ ಸಂಯೋಜಿಸಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.